ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಸೆಕೆಂಡ್ PU ಎಕ್ಸಾಮ್ ಮುಗಿದಿದೆ. ಎಲ್ಲರೂ ಕಾಲೇಜಿಗೆ ಸೇರ್ಕೊಬೇಕು ಅಂತ ಅಡ್ಮಿಷನ್ ಆಗಬೇಕು, ಯಾವ ಕೋರ್ಸಿಗೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ ಸ್ವಲ್ಪ ಜನ ಮೊದಲೇ ಡಿಸೈಡ್ ಆಗಿರ್ತಾರೆ ಇಂಥ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ. ಆಗಿದ್ದರಿಂದ ನಾನು ತೊಗೊಂಡಿರೋದು BCA ಆಗಿರೋದ್ರಿಂದ ನಾನು ಸೆಕೆಂಡ್ ಇಯರ್ BCA ಓದ್ತಾ ಇದ್ದೀನಿ. ನನಗೆ ಗೊತ್ತಿರೋದು ನಾನು ಹೇಳೋಣ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಡಿಗ್ರಿ ಜಾಯ್ನ್ ಆಗಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತೇಳಿ. ನಾನು ಸೈನ್ಸ್ ತೊಗೊಳೋದ್ರಿಂದ ನಾನು BSc ತೊಗೋಬೇಕು ಅಂದ್ಕೊಂಡೆ, ಇಂಜಿನಿಯರಿಂಗ್ ತೊಗೋಬೇಕು ಅಂದ್ಕೊಂಡೆ. ಯಾವ ಥರ ಸಜೆಸ್ಟ್ ಮಾಡ್ತಾರೋ ಇದೇ ತೊಗೊಳ್ಳೋಣ ಅಂತ ಅಂದ್ಕೊತಿದ್ದೆ. ಲಾಸ್ಟಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಥರ BCA ಚೆನ್ನಾಗಿದೆ ಇವಾಗ ಅಂತ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ನಾನು BCA ತೊಗೊಂಡೆ. ಈ ಥರ ಕನ್ಫ್ಯೂಷನ್ ಆಗುತ್ತೆ. ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ್ದು ತೊಗೊಬೇಕು ಅನಿಸುತ್ತೆ ಅದನ್ನೇ ತೊಗೊಳ್ಳಿ. ಮೊದಲಿಗೆ ವಾಟ್ ಈಸ್ BCA ಅಂದರೆ BCA ಅಂದರೆ ಏನು? BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದು ಕಾಮರ್ಸ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ತೊಗೊಬೋದು. ಮತ್ತು ಇದರಲ್ಲಿ ನಾವು ಕಲಿಯುವಂಥದ್ದು ಕಂಪ್ಯೂಟರ್ ಬಗ್ಗೆ ಕಲಿತೀವಿ. ಫಸ್ಟ್ ಸೆಮ್ ಜಾಯ್ನ್ ಆದಾಗ ನಮಗೆ NEP ಸಿಲಬಸ್ ಇತ್ತು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಮಗೆ 3 ಇಯರ್ಸ್ ಇತ್ತು ಮತ್ತು 2 ಲ್ಯಾಬ್ ಇರುತ್ತೆ, 3 ಮೇನ್ ಸಬ್ಜೆಕ್ಟ್ ಇರುತ್ತೆ, ಟೋಟಲ್ 7 ಸಬ್ಜೆಕ್ಟ್, ಲ್ಯಾಬು ಸೇರಿ 9 ಸಬ್ಜೆಕ್ಟ್. ಇವಾಗ ನಮ್ಮ ಜೂನಿಯರ್ಸ್ ಏನಿದ್ದಾರೆ ಅವರಿಗೆ SCP ಬಂದಿದೆ ಮತ್ತು ಅವ್ರಿಗೆ 90 ಮಾರ್ಕ್ಸ್ ಪೇಪರ್ ಬರೀಬೇಕು. ನಾವು 60 ಮಾರ್ಕ್ಸಿಗೆ ಬರೀತೀವಿ. ಹೇಳಬೇಕು ಅಂದರೆ ನಾವೇ ಬೆಟರು 60 ಮಾರ್ಕ್ಸ್ ಬರೀತಿದ್ದು. ಮತ್ತು ಈ BCA ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಆದರೆ ಒಂದು 4-5 ವರ್ಷದಿಂದಲೂ ಅಷ್ಟೇ ಎಲ್ಲ ಕಡೆ BCAನೇ ಜಾಸ್ತಿ ತೊಗೊಳ್ತಾ ಇರೋದು. ಹಾಗಿದ್ದಾಗ ನಿಮಗೆ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ, ನಾಲೆಡ್ಜ್ ಇದ್ದರೆ BCA ಅನ್ನೋದು ಬೆಸ್ಟ್ ಕೋರ್ಸ್ ಅಂತಲೇ ಹೇಳ್ಬೋದು. ಇಂಜಿನಿಯರಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ BCA ತೊಗೋಬೋದು. ಸೇಮ್ BCA ಮತ್ತು ಇಂಜಿನಿಯರಿಂಗ್ ಸೇಮ್ ಇರುತ್ತೆ, ಸಬ್ಜೆಕ್ಟು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. BCA ತೊಗೊಳೋದ್ರಿಂದ ಏನಪ್ಪ ಯೂಸ್ ಅಂದರೆ, ನಿಮಗೆ MNC ಕಂಪ್ನಿ, IT ಕಂಪ್ನಿಗಳಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಅಲ್ಲಿ BCA ಜಾಯ್ನ್ ಆದರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಬೋದು. ಮತ್ತು ನಿಮಗೆ ಲೆಕ್ಚರರ್ ಆಗಬೇಕು ಅನ್ನೋ ಡ್ರೀಮ್ ಇದ್ದರೆ BCA ಆದಮೇಲೆ MCA ಮಾಡಿ ಡಿಗ್ರಿ ಕಾಲೇಜಸಲ್ಲಿ ನೀವು ಟೀಚ್ ಮಾಡ್ಬೋದು. ಮತ್ತು ಓನ್ ಬಿಸ್ನೆಸ್ ಮಾಡ್ತೀವಿ ಅಂದರೂ ಇದಕ್ಕೆ ಇದಿದೆ, ನೀವು ಓನ್ ಸೈಬರ್ ಸಹ ಇಡ್ಬೋದು. ಈ ಥರ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಇದೆ. ಮತ್ತು BCA ಅನ್ನೋದು ಇವಾಗ ಎಲ್ಲ ಕಡೆಯೂ ಡಿಮ್ಯಾಂಡ್ ಥರ ಆಗಿಬಿಟ್ಟಿದೆ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಸೇರ್ಬೋದು, ಒಳ್ಳೆ ಕೋರ್ಸ್ ಅಂತಲೇ ಹೇಳ್ಬೋದು. ಮತ್ತು ಈಗ ಕಾಮರ್ಸ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಸೈನ್ಸಲ್ಲಿ ಬಯಾಲಜಿ ತೊಗೊಂಡಿರ್ತಾರೆ, ಅಂದರೆ ಕಂಪ್ಯೂಟರ್ ಬಗ್ಗೆ ಯಾವ ನಾಲೆಡ್ಜು ಇರೋಲ್ಲ. ಕಾಮರ್ಸ್ ಅವ್ರಿಗೂ ಅಷ್ಟೇ ಯಾವ ನಾಲೆಡ್ಜ್ ಇರೋಲ್ಲ, ಅವ್ರಿಗೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಈ BCAಯಲ್ಲೇ ಬರೀ ಕಂಪ್ಯೂಟರ್ ಬಗ್ಗೆನೇ ಇರುತ್ತೆ. ಕಷ್ಟ ಆಗುತ್ತಾ ಏನು ಅಂತ ಹೇಳ್ಬೋದಾದರೆ ಕಷ್ಟ ಆಗುತ್ತೆ, ಒಂದು 50% ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಒಂದು 50% ನನಗೆ ಕಷ್ಟ ಆಗಿದೆ. ಜಾಸ್ತಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು, ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ಇದ್ದರೆ ಏನು ಅಷ್ಟೊಂದು ಕಷ್ಟ ಅನಿಸಲ್ಲ. ಇವಾಗ ರಜೆ ಕೊಟ್ಟಾಗ ನೀವು ಬೇರೆ ಕಡೆ ಇವಾಗ ಎಲ್ಲ ಕಡೆ ಕೋರ್ಸ್ ಮಾಡ್ತಾಯಿದ್ದಾರೆ, ಅಂದರೆ ಕಂಪ್ಯೂಟರ್ ಕ್ಲಾಸ್ ಅಂತೆ, ಜಾವಾ, ಪೈಥಾನ್ ಕ್ಲಾಸಸ್ ಈ ಥರ ಎಲ್ಲ ಮಾಡ್ತಿದ್ದಾರೆ. ನೀವು ಅಲ್ಲೋಗಿ ಕಲ್ತ್ಕೊಂಬಂದರೆ ಇಲ್ಲಿ ಆರಾಮಾಗುತ್ತೆ. ಡಿಗ್ರಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 6 ಸೆಮ್ ನೀವು ಓದಬೇಕಾಗುತ್ತೆ. 6 ಸೆಮ್ಮಲ್ಲೂ ಎಲ್ಲ ಒಳ್ಳೊಳ್ಳೆ ಸಬ್ಜೆಕ್ಟೇ ಇಟ್ಟಿದ್ದಾರೆ. ಪೈಥಾನ್, ಜಾವಾ, ಡೇಟಾ ಸ್ಟ್ರಕ್ಚರ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನೀವು ಕಂಪ್ನೀಸಲ್ಲೆಲ್ಲನೂ ಬರೀ ಡಾಟಾ ಸ್ಟ್ರಕ್ಚರ್ ಬಗ್ಗೆನೇ ಕೇಳೋದು. ಹೀಗಾಗಿ BCA ಅನ್ನೋದು ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ನಾನು ಹೇಳಿದ್ದು ಇಷ್ಟ ಆಗಿದ್ದರೆ ಅಥವಾ ನೀವು ತೊಗೊಬೇಕು ಅನಿಸಿದ್ರೆ BCA ತೊಗೊಳ್ಳಿ, ಒಳ್ಳೆಯದೇ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬಾಯ್.